ಯುಗಾದಿ ಹಬ್ಬದ ಸ್ಪೆಷಲ್ ಹಿನ್ನೆಲೆಯಲ್ಲಿ ಇವತ್ತು ಹೊಸತೊಡಕು. ಈ ಹಿನ್ನೆಲೆಯಲ್ಲಿ ಮಾಂಸವನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ದೇವನಹಳ್ಳಿಯಲ್ಲಿ ಗುಡ್ಡೆ ಮಾಂಸಕ್ಕೆ ಜನ ಮುಗಿಬಿದ್ದಿದ್ದಾರೆ. ಸಾವಿರಾರು ಕೆಜಿಗೂ ಅಧಿಕ ಗುಡ್ಡೆ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಮಟನ್ ಶಾಪ್ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಕೆಜಿ ಮಟನ್ಗೆ 700 ರೂಪಾಯಿ ಅಂತೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ಮಟನ್ ಅಂಗಡಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಸಾಮಾನ್ಯವಾಗಿ 800ರಿಂದ 850, 880 ರೂಪಾಯಿಗೆ ಇಲ್ಲಿ ಸಿಟಿಯಲ್ಲಿ ಮಾಂಸವನ್ನ ಮಾರಾಟವನ್ನ ಮಾಡಲಾಗ್ತಾ ಇದೆ. ಇನ್ನು ದೇವನಹಳ್ಳಿ ಗುಡ್ಡೆ ಮಾಂಸಕ್ಕೆ ಇದೀಗ ಜನ ಮುಗಿಬಿದ್ದಿದ್ದಾರೆ. ಅಲ್ಲಿ 700 ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ಅಲ್ಲೇ ಮರಿಗಳನ್ನು ಕಡಿದು ರೈತರಿಂದಲೇ ಖರೀದಿ ಮಾಡಿ ಅಲ್ಲಿಂದಲೇ ವ್ಯಾಪಾರವನ್ನ ಮಾಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಡ್ಡೆ ಮಾಂಸವನ್ನ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ನಾವು ಗಮನಿಸಿದ್ದೇವೆ. ಈ ಸಿಟಿಲಿ ಗುಡ್ಡೆ ಮಾಂಸ ಅಂತಂದ್ರೆ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ. ರೈತರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆಮೇಲೆ ಸುತ್ತಮುತ್ತ ಕಡೆಯಿಂದ ಎಲ್ಲರೂ ನಮಗೆ ಕುರಿ ತೊಗೊಂಬಂದು ಕೊಟ್ಟು ಅವ್ರ ಕಡೆಯಿಂದ ನಾವು 650 ರೂಪಾಯಿಗೆ ನಾವು ತೊಗೊಂಡು ಇಲ್ಲಿ ನಾವು ನಮ್ಮ DNF ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿ 3 ವರ್ಷದಿಂದ ಶುರುವಾಯಿತು. ಆರಂಭದಲ್ಲಿ 120 ಸದಸ್ಯರನ್ನು ಒಳಗೊಂಡಂತೆ ಶುರುವಾಗಿದ್ದು ಈಗ 1050 ಯುಗಾದಿ ಹಬ್ಬಕ್ಕಾಗಿ ಹೊಸತೊಡಕು ಕಾರ್ಯಕ್ರಮಕ್ಕಾಗಿ ಮಾಂಸ ಮಾರಾಟವನ್ನು ನಮ್ಮ DNF ಮತ್ತು ಕುರಿ ಮತ್ತು ಮೇಕೆ ಉತ್ಪಾದಕರ ಕಂಪನಿಯಿಂದ ಮಾರಾಟ ಮಾಡ್ತಾ ಇದ್ದೀವಿ. ಇದು ಪ್ರತಿ ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸವಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಸವಿತಾ, ಯುಗಾದಿ ಸ್ಪೆಷಲ್ ಹೊಸತೊಡಕು ಇವತ್ತು. ಈ ಹಿನ್ನೆಲೆಯಲ್ಲಿ ಮಟನ್ ಖರೀದಿ ಭಾರಿ ಜೋರಾಗಿರುತ್ತೆ. ಸಾಮಾನ್ಯವಾಗಿ ನೀವು ಎಲ್ಲಿದ್ದೀರಿ, ಅಲ್ಲಿ ಖರೀದಿಯ ಭರಾಟೆ ಯಾವ ರೀತಿಯಾಗಿದೆ, ರೇಟ್ ಎಷ್ಟಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸವಿತಾ. ರಮ್ಯ, ಯುಗಾದಿ ಹಬ್ಬದ ಪ್ರಯುಕ್ತ ಹಬ್ಬದ ದಿನ ಹೋಳಿಗೆ ಒಬ್ಬಟ್ಟನ್ನು ಮಾಡ್ಕೊಂಡು ಜನ ತಿಂದರೆ ಹಬ್ಬದ ಮಾರನೇ ದಿನ ಹೊಸತೊಡಕು ಮಾಡ್ತಾರೆ. ಹೊಸತೊಡಕು ಅಂತ ಆಚರಣೆ ಮಾಡ್ತಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಆಚರಣೆ ಮಾಡ್ತಾರೆ. ಸದ್ಯ ನಾನು ಬೆಂಗಳೂರಿನ SR ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಬಹುತೇಕ ಜನರು ಬಂದು ಈ ಒಂದು ನಾನ್ ವೆಜ್ ಖರೀದಿಗೆ ಮುಂದಾಗಿದ್ದಾರೆ. ಬಹುತೇಕ ಈ ದಿನ ಚಿಕನ್ ಮತ್ತು ಮಟನ್ಗೆ ಭಾರಿ ಡಿಮ್ಯಾಂಡ್ ಇದೆ. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಹೋದರೆ ಯುಗಾದಿ ಹಬ್ಬ ಒಂದು ಕಡೆ ಆದರೆ ನಾಳೆ ಮತ್ತು ಇವತ್ತು ಕೆಲವೊಂದು ಪ್ರದೇಶಗಳಲ್ಲಿ ರಂಜಾನ್ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಎರಡು ಹಬ್ಬ ಒಟ್ಟೊಟ್ಟಿಗೆ ಬಂದಿರೋ ಕಾರಣದಿಂದ ಚಿಕನ್ ಮತ್ತು ಮಟನ್ ರೇಟ್ ಏಕಾಏಕಿ ಹೆಚ್ಚಾಗಿದೆ. ಪ್ರಮುಖವಾಗಿ ಮಾರ್ಕೆಟ್ನಲ್ಲಿ ತುಂಬ ಬೇಡಿಕೆ ಕೂಡ ಇದೆ. ಈ ಹಿಂದೆ ಮಟನ್ ರೇಟ್ ಎಷ್ಟಿತ್ತಂದರೆ ಕೆಜಿಗೆ 700 ಇತ್ತು. 500ರಿಂದ ಇದ್ದಿದ್ದು ಈಗ 700ಕ್ಕೆ ಏರಿಕೆಯಾಗಿದೆ. ಸಾಕಷ್ಟು ಡಿಮ್ಯಾಂಡ್ ಕೂಡ ಈ ಮಟನ್ಗೆ ಜಾಸ್ತಿ ಇದೆ. ಮತ್ತು ಕೋಳಿ ರೇಟ್ ಯಾವ ರೀತಿ ಇದೆ ಅಂದರೆ ಪ್ರತಿ ನಾರ್ಮಲ್ ಡೇಸಲ್ಲಿ 350 ಇದ್ದಿದ್ದು ಹಬ್ಬದ ದಿನ ನಾಟಿ ಕೋಳಿ ಮಾಂಸಕ್ಕೆ 700ಕ್ಕೂ ಹೆಚ್ಚು ಅಧಿಕ ಆಗಿದೆ. ಸೊ ಒಟ್ಟಾರೆ ನೋಡ್ಬೋದು ದೃಶ್ಯದಲ್ಲಿ ಈ ಹೊಸತೊಡಕು ಆಚರಣೆಗೆ ಜನರು ಮುಗಿಬಿದ್ದಿದ್ದಾರೆ. ಯಾವುದು ಚಿಕನ್ ಬೇಕಾ ಮಟನ್ ಬೇಕಾ ಅನ್ನೋದನ್ನು ಕೇಳಿ ತಾವು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ನೋಡಬಹುದು, ಬಹುತೇಕ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಚಿಕನ್ ಮತ್ತು ಮಟನ್ ಸ್ಟಾಲ್ ಇರೋದ್ರಿಂದ ಜನರು ಬರ್ತಾ ಇದ್ದಾರೆ. ಸೊ ಚಿಕನ್ ಮಟನನ್ನು ಖರೀದಿ ಮಾಡ್ತಾ ಇದ್ದಾರೆ. ಇನ್ನು ಹಬ್ಬ ಎರಡು ಒಟ್ಟೊಟ್ಟಿಗೆ ಇರೋ ಕಾರಣದಿಂದಾಗಿ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಸೊ ಚಿಕನ್ ಮತ್ತು ಮಟನ್ ರೇಟ್ ಹೆಚ್ಚಾಗ್ತಾ ಇದೆ. ಹಬ್ಬ ಸೆಲೆಬ್ರೇಷನ್ ಮಾಡಲೇಬೇಕು, ಆದ ಕಾರಣದಿಂದಾಗಿ ನಾವು ಎಷ್ಟೇ ಆದ್ರೂ ಖರೀದಿ ಮಾಡ್ತೀವಿ ಅನ್ನೋ ಅನಿಸಿಕೆ ವ್ಯಕ್ತ ಆಗ್ತಾ ಇದ್ದಾವೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.